ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ. ಸೊ ವಿಭೂತಿ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ. ಸೊ ಮೇ ಬಿ ಅವ್ರೇನಾದ್ರೂ ರವಿಚಂದ್ರನ್ ಸರ್ ನಿಮ್ ಗುರುಗಳಾಗಿ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ. ಅಲ್ಲ ಮೇಡಮ್, ನಾನು ನೋಡ್ಬಿಟ್ಟು ಕೇಳಬೇಕು ಅನ್ನಿಸ್ತಾ. ಇಲ್ಲ, ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋದೇ ರಾಂಗು. ಈ ಸಿನಿಮಾದಲ್ಲಿ ನಮ್ಮದು ಅವ್ರದ್ದು ಸಂಬಂಧನೇ ಬೇರೆ ಇದೆ, ಅದನ್ನು ರಿವೀಲ್ ಮಾಡೋಂಗಿಲ್ಲ ಈಗ. ಸೊ ನೀವು ಅಂದ್ಕೊಂಡಿರೋ ಪರ್ಸ್ಪೆಕ್ಟಿವ್ ರಾಂಗ್. ಪ್ರೇಮ್ ಸರ್ ಸಾಂಗ್ ಅಲ್ಲಿ ಇದು ಶಿವನ ಬಗ್ಗೆ ಹೇಳೋ ಸಾಂಗು, ಆದ್ರೆ ಅಲ್ಲಿ ಹಿಂದೆ ಗದೆ ಇದೆ, ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು, ಬಿಲ್ಲು ಬಾಣ ಇಟ್ಕೊಂಡಿರೋದು ಎಲ್ಲ ಡ್ಯಾನ್ಸರ್ಸ್ ಇದ್ದಾರೆ. ಸೊ ಏನ್ ಸಂಬಂಧ, ಏನಾದ್ರೂ ಲಿಂಕ್ ಅಪ್? ಕತೆ ಸ್ಟೋರಿ ಮಗ, ಸ್ಟೋರಿ ಅಪ್ಪ. ಇದು ಕಾಳಿದಾಸನ ಒಂದು ಸ್ಟೋರಿ. ಓಕೆ, ಅದು ಸಾಂಗ್ ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ. ಸ್ಟೋರಿ ಸಾಂಗ್ಸ್ ಇದು. ಅದಕ್ಕೂ ಏನ್ ಸಂಬಂಧ? ಏನ್ ಸಂಬಂಧ? ಕತೆ ಸಾಂಗ್ ಇದು. ಯಾವುದೇ ನನ್ನ ಈ ಸಿನಿಮಾ ಸಿನಿಮಾ ಸಾಂಗ್ಸ್ಗಳಿದೆಯಲ್ಲ, ಯಾವುದನ್ನು ಬಂದು ಸುಮ್ಮನೆ ಬಂದು ಹೋಗೋದಂತೆ ಇಲ್ಲ, ಎಲ್ಲ ಸ್ಟೋರಿ ಸಾಂಗ್ಗಳು. ಅದೇ ಇಡೀ ಸಾಂಗ್ ಅಲ್ಲೇ ಧ್ರುವ ಸರ್ಜಾ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು ಹೇಳಿದೀರಾ ಅಂತ ಅನ್ಸುತ್ತೆ. ಹೌದೌದು, ಕತೆ ಅಮ್ಮ, ಸ್ಟೋರಿ. ಪಾತ್ರದ ಬಗ್ಗೆ ವೈಭೀಕರಣ ಮಾಡ್ತೇನೆ. ಓಕೆ ಸರ್, ಅವ್ರು ಕೇಳಿದ ಹಾಗೇನೆ ಕಥೆಯಲ್ಲೇ ಅಂದ್ರೆ ಸಾಂಗಲ್ಲೇ ಕತೆ ಹೇಳ್ತಾ ಇದ್ರಲ್ಲ, ಅಲ್ಲಿ ಸಾಂಗಲ್ಲಿ ತೋರಿಸ್ತೀರಾ ಕಾರ್ಟೂನ್ ತರ ಮಾಡಿ? ಧ್ರುವ ಸರ್ ಇದು ಬಂದ್ಬಿಟ್ಟು ಬರ್ತಾರೆ ಕಾರ್ಟೂನ್ ಆಗ್ಲಿ ಮತ್ತೆ ತಿರ್ಗದ ಒಂದು ಸ್ಟೋರಿ. ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಬಿಟ್ಟಾಗ ಏನಾಗುತ್ತೆ, ನಾರ್ಮಲ್ ಅನ್ಸುತ್ತೆ ಅದು ಅಂದ್ಬಿಟ್ಟು ನಾನೇನ್ ಮಾಡಿದೀನಿ. ಸೊ ಈಗ ಸ್ಟಾರ್ಟಿಂಗ್ ನೋಡಿದಿರ ಲಿರಿಕಲ್ ವಿಡಿಯೋ, ಸೊ ಶಿವಂದು, ಅದಾದ್ಮೇಲೆ ನಮ್ದು ಒರಿಜಿನಲ್ ಬರುತ್ತೆ, ಅದಾದ್ಮೇಲೆ ಕಾರ್ಟೂನ್ ಬರುತ್ತೆ. ಯಾವಾಗ ಸ್ಟೋರಿ ಶಿವಂದು, ಸೊ ಧ್ರುವರ್ ಕ್ಯಾರೆಕ್ಟರ್ನು ಬೋತ್ ಜೊತೆಲಿ ಹೋಗ್ತಾ ಇದೆ ಅಂದ್ಬಿಟ್ಟು ನಾನು ಕಾರ್ಟೂನ್ ಇದನ್ನ ಮಾಡಿದೀನಿ. ಯಾಕೆಂದ್ರೆ ಸೊ ಶಿವನ ಕಾರ್ಟೂನ್ ಇದೆಯಲ್ಲ, ಅಲ್ಲಿ ಯಾರು ಆರ್ಟಿಸ್ಟ್ ಇದಾರೆ? ನೋ 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 ಇಲ್ಲ, ಇದಕ್ಕೂ ಸಂಬಂಧನೇ ಇರಲ್ಲ. ಓಕೆ, ಇಲ್ಲ ಪಾಪ, ಅವ್ನು ಯಾವತ್ತೂ ನನ್ನ ಕಾಟ ಅಂತಾನೆ ಇಲ್ಲ. ಆನ್ ಟೈಮ್ ಬಂದು ಕೆಲಸ ಮಾಡ್ಬಿಟ್ಟು ಅವನು ಅವನ್ ಮಾತ್ರ